ಮೇಡ್ ಬಿಸ್ನೆಸ್ ಈಸಿ. ಇದು ಯಾಕೆ ಬೇಕು, ಇದರ ಅವಶ್ಯಕತೆ ಆದ್ರೂ ಏನು ಅನ್ನೋದಕ್ಕೆ ಈಗ ನಿಮಗೊಂದು ಚಿಕ್ಕ ಕತೆ. ಇಬ್ರು ಅಣ್ಣ ತಮ್ಮದಿರಿರ್ತಾರೆ. ಅಣ್ಣ ತುಂಬಾ ಬಲಶಾಲಿಯಾಗಿರ್ತಾನೆ, ತಮ್ಮ ಸ್ವಲ್ಪ ವೀಕು. ಒಂದಿನ ಅಮ್ಮ ಕರೆದು ಇಬ್ರಿಗೂ ಕೊಡ್ಲಿ ಕೊಟ್ಟು ಮನೆಯವರೆಗೆ ಕಟ್ಟಿಗೆ ಕೊಂಡ್ಗಳಿದೆ, ಅದನ್ನ ಇಬ್ರಲ್ಲಿ ಯಾರು ಫಸ್ಟ್ ತುಂಡು ಮಾಡ್ತೀರೋ ಅವರಿಗೆ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅಣ್ಣ ತನ್ನ ಮನಸ್ಸಿನಲ್ಲೇ ನಾನ್ ತುಂಬಾ ಬಲಶಾಲಿ, ನಾನೇ ಫಸ್ಟ್ ತುಂಡು ಮಾಡೋದು ಅಂತ ಫಾಸ್ಟ್ ಆಗಿ ಹೋಗಿ ಕೊಡ್ಲಿ ತಗೊಂಡು ತುಂಡು ಮಾಡಕ್ಕೆ ಶುರು ಮಾಡ್ತಾನೆ. ತಮ್ಮ ನಿಧಾನವಾಗಿ ಬಂದು ಕೊಡ್ಲಿ ತಗೊಂಡು ನೋಡ್ತಾನೆ. ಕೊಡ್ಲಿ ತುಂಬಾ ಮೊಂಡಾಗಿರುತ್ತೆ, ಶಾರ್ಪ್ ಆಗಿರೋದಿಲ್ಲ. ಅದನ್ನ ಫಸ್ಟ್ ಶಾರ್ಪ್ ಮಾಡಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಅಣ್ಣನಿಗೆ ಇನ್ನೂ ತಮ್ಮ ಬಂದಿಲ್ಲ, ನಾನೇ ಫಸ್ಟ್ ಮಾಡೋದು ಅಂತ ಫುಲ್ ಖುಷಿ. ಅಣ್ಣ ಫುಲ್ ಡೇ ಟ್ರೈ ಮಾಡ್ತಾನೆ, ಕಟ್ಟಿಗೆ ತುಂಡು ಮಾಡೋಕೆ ಆಗೋದಿಲ್ಲ. ತಮ್ಮ ಬಂದು ಸ್ವಲ್ಪ ಸಮಯದಲ್ಲೇ ಕಟ್ಟಿಗೆ ತುಂಡು ಮಾಡ್ತಾನೆ. ಇಬ್ಬರಲ್ಲಿ ಯಾರು ಬುದ್ಧಿವಂತರು? ತಮ್ಮನೇ ಅಲ್ವಾ? ನಾವು ಹಾಗೇನೆ ಬಿಸ್ನೆಸ್ ಶುರು ಮಾಡೋ ಮೊದಲು ನಾವು ನಾಲೆಡ್ಜ್ ಬೆಳೆಸ್ಕೊಳ್ಬೇಕು. ನಾವು ಫಸ್ಟ್ ಶಾರ್ಪ್ ಆಗ್ಬೇಕು, ಸರಿಯಾಗಿ ಪ್ಲಾನ್ ಮಾಡ್ಕೋಬೇಕು. ನಾವು ಈಗ 1 ಕೋಟಿ ಸಂಪಾದನೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರ್ತೀವಿ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ 5,000 ಇರುತ್ತೆ ಅನ್ಕೊಳ್ಳಿ. ಈ 5,000 ಅನ್ನೋದು ಪ್ರಾರಂಭ, 1 ಕೋಟಿ ಅನ್ನೋದು ಗುರಿ. ಈ ಎರಡರ ಮಧ್ಯೆ ಇದೆಯಲ್ಲ ಗ್ಯಾಪು, ಇದು ಹೇಗೆ ಅಚೀವ್ ಮಾಡಬೇಕು ಎಂಬುದನ್ನ ನಾವು ಸರಿಯಾಗಿ ಪ್ಲಾನ್ ಮಾಡ್ಕೋಬೇಕು. ಸರಿಯಾದ ದಾರಿಯಲ್ಲಿ ನಡೆದ್ರೆ 100% ನಾವು ನಮ್ಮ ಗುರಿನ ಮುಟ್ಬೋದು. ಯಾರೇ ಈ ಶ್ರೀಮಂತರಾಗಿರೋದಿಲ್ಲ, ಏನ್ ಅವರ ಅಜ್ಜ ಅಪ್ಪ ಮಾಡಿರೋ ಆಸ್ತಿಯಿಂದನೇ ಅವರು ಶ್ರೀಮಂತರಾಗಿರೋದಿಲ್ಲ. ಅವರ ಬುದ್ಧಿವಂತಿಕೆಯಿಂದ, ಅವರ ಪರಿಶ್ರಮದಿಂದ ಅವರು ಅಚೀವ್ ಮಾಡಿರ್ತಾರೆ. ಈಗ ಬಾತುಕೋಳಿ ನೀರಿನಲ್ಲಿ ಸ್ಮೂತ್ ಆಗಿ ಹೋಗ್ತಾ ಇರೋದನ್ನ ನೋಡಿದಿರಲ್ವಾ? ಕೆಳಗಡೆ ಅವ್ರ ಕಾಲುಗಳು ಪಟಾಪಟ ಅಂತ ಹೊಡಿತಾ ಇರುತ್ತೆ, ಆದ್ರೆ ಅದು ಯಾರಿಗೂ ಕಾಣಿಸಲ್ಲ. ಅದೇ ತರ ಸಕ್ಸಸ್ ಬಿಸ್ನೆಸ್ ಮ್ಯಾನ್ ಅವನನ್ನ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಅವನ್ ಬಿಡಪ್ಪ ಲಕ್ಕಿ, ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಬೆಳೆದ್ಬಿಟ್ಟ ಅಂತ. ಆದ್ರೆ ಅದರ ಇಂದಿನ ಪರಿಶ್ರಮ ಅವನಿಗೆ ಮಾತ್ರನೇ ಗೊತ್ತಿರುತ್ತೆ. ನೀವು ಬಿಸ್ನೆಸ್ ಶುರು ಮಾಡೋ ಮೊದಲು ಇಂತಹ ಸಕ್ಸಸ್ ಹೊಂದಿರುವ ಬಿಸ್ನೆಸ್ ಮ್ಯಾನ್ಗಳನ್ನ ಮಾತಾಡಿಸಿ ಅವರ ಅನುಭವ ಕೇಳಿ, ಆಗ ನಿಮಗೆ ಒಂದು ದಾರಿ ಸಿಗುತ್ತೆ. ನಾವು ಫಸ್ಟ್ ಸಂಪಾದನೆ ಮಾಡಬೇಕು, ಹಣ ಮಾಡಬೇಕು ಎಂಬ ದೃಢ ನಿರ್ಧಾರಕ್ಕೆ ನಾವು ಬರಬೇಕು. ಈಗಿನಿಂದಲೇ ಸ್ವಲ್ಪ ಸ್ವಲ್ಪವಾಗಿ ಹಣ ಸೇರಿಸ್ತಾ ಹೋಗ್ಬೇಕು. ಒಬ್ಬ ರಾಜ ಮಂತ್ರಿನ ಕರೆದು ಹೇಳ್ತಾನಂತೆ, ಆಟದಲ್ಲಿ ಅದೃಷ್ಟದಿಂದನೇ ಗೆಲ್ಲೋ ತರ ಇರಬಾರ್ದು, ಅಂತಹ ಒಂದು ಆಟ ಯಾವ್ದಾದ್ರು ಇದೆಯಾ ಹೇಳು ಅಂತ. ಆಗ ಮಂತ್ರಿ ತುಂಬಾ ಯೋಚನೆ ಮಾಡಿ ಚೆಸ್ ಆಟ ತೋರಿಸಿದ್ನಂತೆ. ಇದರಲ್ಲಿ ಕೇವಲ ಬುದ್ಧಿವಂತಿಕೆಯಿಂದ ಮಾತ್ರ ಗೆಲ್ಬಹುದು ಅಂತ ಹೇಳ್ದ. ಆಗ ರಾಜನಿಗೆ ತುಂಬಾ ಖುಷಿ ಆಗೋಯ್ತು. ಆಗ ರಾಜ ಮಂತ್ರಿಗೆ, ನೀನ್ ಏನಾದ್ರು ಕೇಳು, ನಾನು ಕೊಡ್ತೇನೆ ಎಂದ. ಅದಕ್ಕೆ ಮಂತ್ರಿ, ಚೆಸ್ ಸ್ಕ್ವಯರ್ ಇದೆಯಲ್ಲ, 1 ಸ್ಕ್ವಯರ್ಗೆ 1 ಹಕ್ಕಿ, 2 ಸ್ಕ್ವಯರ್ಗೆ 2 ಹಕ್ಕಿ, ಈ ತರ ಡಬಲ್ ಮಾಡ್ತಾ ಮಾಡ್ತಾ ನನಗೆ ಕೊನೆ ಸ್ಕ್ವಯರ್ ವರೆಗೂ ಕೊಡಿ ಅಂತ ಕೇಳ್ದ. ರಾಜ, ಅಯ್ಯೋ ಇಷ್ಟೇನಾ, ನಾನ್ ರಾಜ ಕೊಡ್ತೀನಿ ಅಂತ ಕೊಡಕ್ ಪ್ರಾರಂಭಿಸ್ದ. 1 ಸ್ಕ್ವಯರ್ಗೆ 1 ಹಕ್ಕಿ, 2, 4, 6, 8 ಈ ರೀತಿ ಕೊಡ್ತಾ ಹೋದ. ಕೊನೆ ಸ್ಕ್ವೇರ್ಗೆ ಬರೋ ಅಷ್ಟರಲ್ಲಿ ತನ್ನ ರಾಜ್ಯವನ್ನೇ ಮಂತ್ರಿಗೆ ಕೊಡಬೇಕಾಗಿ ಬಂದಂತೆ. ಹೀಗೆ ಹನಿ ಹನಿ ಸೇರಿಸಿದ್ರೆ ಹಳ್ಳ ಅನ್ನೋ ಹಾಗೆ ಇವತ್ತು 100 ರೂಪಾಯಿ ಇರೋದು 10 ದಿನದಲ್ಲಿ 1,000, ತಿಂಗಳಿಗೆ, ವರ್ಷಕ್ಕೆ, 2 ವರ್ಷಕ್ಕೆ ಬೆಳೀತಾ ಹೋಗುತ್ತೆ ಅಲ್ವಾ? ಸೊ ಈ MBA ಕೋರ್ಸ್ ಸಹ ಈಗಿನ ಸ್ಟಾರ್ಟಿಂಗ್ ನಲ್ಲಿ ಈಸಿ ಮತ್ತು ಇದು ನಮ್ಗೆಲ್ಲ ಗೊತ್ತು ಅಂತ ಅನಿಸ್ತಾ ಇರುತ್ತೆ. ಬಟ್ ಮಾಡೋ ಮಿಸ್ಟೇಕ್ಸ್ ನ ಮಾಡ್ತಾನೆ ಇರ್ತಾರೆ, ಪ್ರಾಬ್ಲಮ್ಸ್ ನ ರಿಪಿಟೇಟಿವ್ ಆಗಿ ಫೇಸ್ ಮಾಡ್ತಾನೆ ಇರ್ತೀರಾ. ನಮ್ಮ ಪ್ರತಿ ಸೆಕ್ಷನ್ ಅಥವಾ ವಿಡಿಯೋದಲ್ಲಿ ಅಟ್ಲೀಸ್ಟ್ 1% ಆದ್ರೂ ನಿಮ್ಗೆ ಗೊತ್ತಿಲ್ಲದೆ ಇರೋ ನಾಲೆಡ್ಜ್ ನ ಶೇರ್ ಮಾಡ್ತೀವಿ ಅನ್ನೋ ನಂಬಿಕೆ ನಮಗಿದೆ. ನಿಮಗೂ ಹಾಗೆ ಅನ್ಸಿದ್ರೆ ನಮ್ಮ ಗ್ರೂಪ್ಗೆ ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಜಾಯಿನ್ ಮಾಡಿಸಿ. ಟೈಮ್ ಪಾಸ್ ಆಗುತ್ತೆ ಅಂತ ದಯವಿಟ್ಟು ಈ ಸೆಕ್ಷನ್ ಅಟೆಂಡ್ ಮಾಡಬೇಡಿ. ಲೈಫ್ ಅಲ್ಲಿ ಫ್ಯಾಮಿಲಿ ಅಂಡ್ ಬಿಸ್ನೆಸ್ ಬ್ಯಾಲೆನ್ಸ್ ಮಾಡಬೇಕು. ಹೇಗೆ ನೀವು ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ಗೆ ಡೆವಲಪ್ ಮಾಡಬೇಕು ಅಂದ್ರೆ ಈ ಗ್ರೂಪ್ ಅಥವಾ ಸೆಕ್ಷನ್ಗೆ ಅಟೆಂಡ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ. Hello everyone, good evening to all. First of all, MBE Day 2 ಆನ್ಲೈನ್ ಮತ್ತು ಆಫ್ಲೈನ್ ಸೆಷನ್ಗೆ ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸೆಷನ್ ಮೋರ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಕೆಲವು ಗ್ರೌಂಡ್ ರೂಲ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಲಾಸ್ಟ್ ಸೆಷನಲ್ಲಿ ಆಲ್ರೆಡಿ ಹೇಳಿದ್ದೆ, ಬಟ್ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಫಸ್ಟ್ ಒನ್ ಬಂದು ಯಾರೆಲ್ಲ ಆನ್ಲೈನಲ್ಲಿ ಅಟೆಂಡ್ ಮಾಡ್ತಿದ್ದೀರಾ ಎಲ್ಲರೂ ವಿಡಿಯೋಸನ್ನು ಆನ್ ಮಾಡ್ಕೊಳ್ಳಿ. ಅಂಡ್ ಸೆಕೆಂಡ್ ಒನ್ ಬಂದು ನಿಮ್ಮ ಫೋನ್ಸನ್ನು ಸೈಲೆಂಟ್ ಮೋಡಲ್ಲಿಡಿ, ಸೊ ದಟ್ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲದೆ ಈ ಸೆಷನ್ ಸ್ಮೂತ್ ಆಗಿ ನಡೆಯುತ್ತೆ. ಅಂಡ್ ದ ಥರ್ಡ್ ಒನ್ ಈಸ್ ಒಂದು ನೋಟ್ಬುಕ್ ಮತ್ತು ಪೆನ್ನನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ಏನಾದರೂ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಈಸಿ ಆಗುತ್ತೆ. ಅಂಡ್ ದ ಲಾಸ್ಟ್ ಒನ್ ಈಸ್ ಆನ್ಲೈನಲ್ಲಿ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ ನಿಮ್ಮ ಮೊಬೈಲಲ್ಲಿ ನೆಟ್ ಕನೆಕ್ಷನ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಸೆಷನನ್ನು ಅಟೆಂಡ್ ಮಾಡಿ. ಈ ಎಲ್ಲ ರೂಲ್ಸನ್ನು ಫಾಲೋ ಮಾಡೋಣ ಅಲ್ವಾ? ಮಾಡೋಣ ಅಂದರೆ ರೈಸ್ ಹ್ಯಾಂಡ್ ಮಾಡಿ. ಯಾ, ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ರೆಡಿ ಲಾಸ್ಟ್ ವೀಕಲ್ಲಿ MBE Day 1 ಸೆಷನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ಸೊ ಅದರಲ್ಲಿ ಏನೆಲ್ಲ ಪಾಯಿಂಟ್ಸ್ ತಿಳ್ಕೊಂಡ್ವಿ ಅನ್ನೋದನ್ನು ಒಂದು ಸ್ಮಾಲ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡಿ. ಹಾಯ್, MBE ಮೀನ್ಸ್ ಮೇಡ್ ಬಿಸ್ನೆಸ್ ಈಸಿ. Day 1 ಪ್ರೋಗ್ರಾಮ್ ಅಲ್ಲಿ ಇಂಪಾರ್ಟೆಂಟ್ 5 ಲರ್ನಿಂಗ್ಸ್ ಏನು? ಕಾಮನ್ ಆಗಿ ಬಿಸ್ನೆಸ್ ಓನರ್ಸ್ ಏನೆಲ್ಲ ಮಿಸ್ಟೇಕ್ ಮಾಡ್ತಾರೆ, ಅದರಿಂದ ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡೆ. ಸ್ಟಾರ್ಟ್ಅಪ್ ಬಿಸ್ನೆಸ್ ಓನರ್ಸ್ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಮತ್ತು ರಿಯಾಲಿಟಿ ವರ್ಸಸ್ ಎಕ್ಸ್ಪೆಕ್ಟೇಷನ್ ಬಗ್ಗೆ ತಿಳ್ಕೊಂಡೆ.
ಆಕ್ಚುಲ್ ಆಗಿ ಬಿಸ್ನೆಸ್ ಓನರ್ಸ್ ಯಾವ ತರ ಮೈಂಡ್ ಸೆಟ್ ಇಟ್ಕೊಂಡು ಈ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕೆಂಬುದನ್ನು ನಾ ಈ ವೆಬಿನಾರ್ ಮೂಲಕ ತಿಳ್ಕೊಂಡೆ. All great peoples comes from struggles only, but they learn from others' mistake also. The MBE Business Day 1 session has taught me the importance of creating a unique identity, and learning is a never-ending process. So, what about day 2? Stay tuned and attend tomorrow's online session. And also, don't forget to share and follow our channel. Thank you. ಸೊ ವಿಡಿಯೋ ಎಲ್ಲರೂ ನೋಡಿದ್ರಲ್ವಾ? ಹ್ಯಾಂಡ್ ರೈಸ್ ಮಾಡಿ. ಓಕೆ, ಡೇ 2 ಸೆಷನ್ ಅಟೆಂಡ್ ಮಾಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀರಾ ಅಲ್ವಾ? ಸೊ ಹಾಗಿದ್ರೆ ತಡ ಮಾಡ್ತಿರಂಗೆ ಗಿರೀಶ್ ಸರ್ನ ಕರೆಯೋಣ. ಲೆಟ್ಸ್ ವೆಲ್ಕಮ್ ಆನ್ ಟು ದ ಸ್ಟೇಜ್ ಗಿರೀಶ್ ಸರ್. Hi, thank you Chaitra and team. ಓಕೆ, ಆ್ಯಕ್ಚುಲಿ ಆಲ್ರೆಡಿ ವಿಡಿಯೋ ನೋಡಿರ್ತೀರಾ. ಡೇ 1 ಅಲ್ಲಿ ಏನೆಲ್ಲ ಕಲ್ತಿದ್ದೀರಾ, ಏನೆಲ್ಲ ಅರ್ಥ ಆಯಿತು ಅನ್ನೋದ್ರ ಬಗ್ಗೆ. ನಾರ್ಮಲ್ ಆಗಿ ನಾವು ಯಾವ ಥರ ವರ್ಕ್ ಮಾಡ್ತಿದ್ದೀವಿ ಅಂದರೆ ಇದು 0.001%, ಅಂದರೆ ಸಾಸಿವೆ ಅಷ್ಟು ಮಾತ್ರ ನಾವು ಇದರಲ್ಲಿ ಹೇಳ್ತಾ ಇದ್ದೀವಿ. ಏನೆಲ್ಲ ಹೇಳ್ಬೋದಾಗಿತ್ತು, ಯಾಕೆ ಹೇಳಿಲ್ಲ ಅಂತಂದರೆ ಒಂದೇ ದಿನ ಎಲ್ಲ ಹೇಳ್ಬಿಟ್ರೆ ತಲೆಯಲ್ಲಿ ತುಂಬ ತುಂಬಿಬಿಟ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಸ್ಟೇಜ್ ಬೈ ಸ್ಟೇಜ್ ಕಲಿತಾ ಹೋಗೋಣ ಅನ್ನೋ ಕಾನ್ಸೆಪ್ಟಲ್ಲಿ ಸ್ವಲ್ಪ ಮಾತ್ರ ನಿಮಗೆ ರಿಯಲೈಸ್ ಆಗೋ ಥರ, ನೀವು ಮಾಡಿರೋ ಮಿಸ್ಟೇಕ್ಸು ನಿಮಗೆ ಅರ್ಥ ಆಗೋ ಥರ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಡೇ 1 ಅಲ್ಲಿ ನಾರ್ಮಲ್ ಆಗಿ ಏನೆಲ್ಲ ಅರ್ಥ ಆಯಿತು ಅಂದರೆ ಮೈಂಡ್ ಸೆಟ್ ಬಗ್ಗೆ ವರ್ಕ್ ಮಾಡಿದ್ದೀವಿ. ಫಸ್ಟ್ ಥಿಂಗ್ ಅಂದರೆ ಯಾವ ಥರ ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ ನಾರ್ಮಲ್ ಆಗಿ ಸ್ಟಾರ್ಟಪ್ ಓನರ್ಸೇ ಆಗಲಿ ಬಿಸ್ನೆಸ್ ಓನರ್ಸೇ ಆಗಲಿ, ಯಾವ ಥರ ಆ್ಯಕ್ಚುಯಲ್ ವರ್ಸಸ್ ರಿಯಾಲಿಟಿ, ಅಂದರೆ ರಿಯಾಲಿಟಿಯಲ್ಲಿ ಏನಾಗುತ್ತೆ, ಎಕ್ಸ್ಪೆಕ್ಟೇಷನ್ ಏನಿರುತ್ತೆ. ಎಕ್ಸ್ಪೆಕ್ಟೇಷನ್ನು ತುಂಬ ಇಟ್ಕೊಂಡು ಬಂದಿರ್ತಾರೆ, ಮತ್ತು ರಿಯಾಲಿಟಿಯಲ್ಲಿ ಅದೆಲ್ಲ ಸಿಗ್ತಾ ಇರಲ್ಲ, ಅದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ. ಥರ್ಡ್ ಒನ್ ಬಂದು ಲರ್ನಿಂಗ್ ಇಂಪಾರ್ಟೆನ್ಸ್ ಎಷ್ಟಿದೆ, ಮತ್ತು ಸೋಷಿಯಲ್ ಮೀಡಿಯಾ ಯಾವ ಥರ ಈಗ ವರ್ಕ್ ಆಗ್ತಿದೆ, ಯಾರಿಗೆ ಆಗಲಿ ಈಸಿಯಾಗಿ ರೀಚ್ ಆಗಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ ಡೇ 1 ಅಲ್ಲಿ. ಸೊ ಡೇ 2 ಬಗ್ಗೆ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ. ಸೊ ಡೇ 2 ಅಲ್ಲಿ ಏನೆಲ್ಲ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನಾರ್ಮಲ್ ಆಗಿ ಬಿಸ್ನೆಸ್ ಓನರು ಡಿಪೆಂಡೆಂಟ್ ಆಗಿರ್ತಾನೆ, ಅಂದರೆ ಪ್ರತಿಯೊಂದರಲ್ಲಿ ಅವನ ಇನ್ವಾಲ್ವ್ಮೆಂಟ್ ಇರಬೇಕು ಅನ್ನೋ ಇದು ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ ಸ್ಟೇಜಿಂದ ಕಸ್ಟಮರ್ ಹತ್ರ ಮಾತಾಡೋದ್ರಿಂದ ಸ್ಟಾರ್ಟ್ ಮಾಡಿ ಅವನಿಗೆ ಕೊಟೇಶನ್ ಕಳಿಸೋದು, ಮತ್ತು ಫಾಲೋ ಅಪ್ ಮಾಡೋದು, ಮತ್ತು ನೆಗೋಷಿಯೇಷನ್ನು, ಮತ್ತು ಡೀಲ್ ಕ್ಲೋಸು, ಮತ್ತು ಸರ್ವಿಸ್ ಕೊಡೋದು ಅಥವಾ ಗೂಡ್ಸ್ ಸಪ್ಲೈ ಮಾಡೋದು, ಮತ್ತು ಡೆಲಿವರಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು, ಮತ್ತು ಏನಾದರೂ ಕಂಪ್ಲೇಂಟ್ಸ್ ಇದೆ ಅದನ್ನು ಅಟೆಂಡ್ ಮಾಡೋದು, ಮತ್ತು ಪೇಮೆಂಟ್ ಫಾಲೋ ಅಪ್ಸು, ಇದನ್ನೆಲ್ಲನೂ ಬಿಸ್ನೆಸ್ ಓನರೇ ಎಲ್ಲ ವಿಷಯದಲ್ಲೂ ಫಾಲೋ ಅಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಅಂದರೆ ಇಂಟರ್ಮೀಡಿಯೇಟರ್ ಯಾರೂ ಇರಲ್ಲ. ಈ ಥರ ಪ್ರಾಬ್ಲಮ್ಸ್ನ ಜಾಸ್ತಿ ಜನ ಫೇಸ್ ಮಾಡ್ತಾರೆ. ಈ ಒಂದು ಟೀಮ್ ಇದ್ರೂ ಕೂಡ ಅವ್ನು ಕೇಳೋದ ಅಂಕನೂ ರೆಸ್ಪಾನ್ಸೇ ಸಿಗ್ತಾ ಇರಲ್ಲ, ಪೇಮೆಂಟ್ಸ್ ಕೂಡ ಕಲೆಕ್ಟ್ ಆಗ್ತಾ ಇರಲ್ಲ. ಆ ಥರ ಪರಿಸ್ಥಿತಿ ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ. ಒಂದು ಮತ್ತೆ ಟೆಕ್ನಾಲಜಿ ಅಂದರೆ CRM ಸಾಫ್ಟ್ವೇರ್ಸ್ ಅಂತೆ ಇವಾಗ ತುಂಬ ಸಾಫ್ಟ್ವೇರ್ಸು ಫ್ರೀ ಟೂಲ್ಸೇ ಇದೆ. ಅಂದರೆ ಟ್ರ್ಯಾಕಿಂಗ್ ಸಿಸ್ಟಮ್ನ ಈಸಿಗೆ ತಂದುಬಿಟ್ಟು ಈಸಿಯಾಗಿ ಇವತ್ತು ಯಾವೆಲ್ಲ ಕೆಲಸ ಮಾಡಬೇಕು ಮತ್ತು ಯಾವುದೆಲ್ಲ ಫಾಲೋಅಪ್ಸ್ ಇದೆ ಎಲ್ಲದನ್ನೂ ಸಿಸ್ಟಮ್ ವೈಸೇ ಸೆಟಪ್, ಆಟೋಮೆಟಿಕ್ ಮೆಸೇಜಸ್ ಹೋಗೋದು, ಈ ಥರ ಎಲ್ಲನೂ ಸೆಟಪ್ ಮಾಡ್ಬೋದು. ಬಟ್ ಇದನ್ನ ತಿಳ್ಕೊಂಡಿಲ್ಲ ತುಂಬ ಜನ. ಇದು ಒಂದು. ಮತ್ತೆ ಟಾಸ್ಕ್ಸು ರಿಸ್ಕ್ ತಗೊಳ್ಬೇಕು ಅಂದರೆ ಸ್ವಲ್ಪ ಹಿಂದೆ ತೆಗಿತಾ ಇರ್ತಾರೆ, ಜರುಗ್ತಾ ಇರ್ತಾರೆ. ಅಂದರೆ ಯಾವುದೇ ಆಗಲಿ ಟಾಸ್ಕ್ನ ಆನ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಪೋಸ್ಟ್ಪೋನ್ ಮಾಡ್ಕೊತ ಹೋಗ್ತಾ ಇರ್ತಾರೆ. ಕಂಫರ್ಟ್ ಝೋನಲ್ಲಿ ಇಟ್ಕೊಂಡು 1 hour ಬಿಟ್ಟು ಮಾಡೋಣ, ಆಮೇಲೆ ಮಾಡೋಣ ಅಂತ ಮೈಂಡ್ ಸೆಟ್ ಇಟ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊತ ಹೋಗ್ತಾ ಇರ್ತಾರೆ. ಮತ್ತೆ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ರಿಸ್ಕ್ ಅಂದರೆ ಏನೋ ಕ್ಯಾಲ್ಕುಲೇಟಿವ್ ರಿಸ್ಕ್, ಚಿಕ್ಕ ರಿಸ್ಕ್ ಕೂಡ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಯಾಕೆ ಬೇಕು ಬಿಡಪ್ಪ, ಇದೆಲ್ಲ ನಮ್ಗೆ ಸೆಟ್ ಆಗಲ್ಲ. ಯಾವುದಾದ್ರು ಹುಡುಗರಿಗಾದ್ರೆ ಸೆಟ್ ಆಗುತ್ತೆ, ವಯಸ್ಸಾಗ್ಬಿಟ್ಟಿದೆ. ನಾ ಲಾಸ್ಟ್ ಡೇ 1 ಅಲ್ಲೇ ಹೇಳಿದ್ದೆ, ಏಜ್ ಇಸ್ ಜಸ್ಟ್ ಎ ನಂಬರ್. ಎಲ್ಲರೂ ಕಲಿಬೇಕು, ಕಲಿತಾನೇ ಇರಬೇಕು. ಇದು ನೆವರ್ ಎಂಡಿಂಗ್ ಪ್ರೊಸೆಸ್ಸು. ಕಲಿತಷ್ಟು ನಮ್ಗೆ ನಾವೇ ಅಪ್ಗ್ರೇಡ್ ಆಗ್ತಾ ಇರ್ತೀವಿ, ನೆಕ್ಸ್ಟ್ ಲೆವೆಲ್ಗೆ ಬೆಳೆಯೋದಕ್ಕೆ ಈಸಿ ಆಗ್ತಾ ಇರುತ್ತೆ. ಮತ್ತು ಬೇರೆಯವ್ರ ಹತ್ರ ಟ್ಯಾಲೆಂಟೆಡ್ ಪರ್ಸನ್ಸ್ ಹತ್ರ ಮಾತಾಡಬೇಕು ಅಂದ್ರೂ ನಿಮ್ಗೆ ನಾಲೆಜ್ ಇರಬೇಕು. ಫಸ್ಟ್ ನಾಲೆಜೇ ಇಲ್ಲ ಅಂದರೆ ಬೇರೆಯವ್ರ ಹತ್ರ ಮಾತಾಡೋದು ಕೊಡ್ತಾನು ಹಿಂದೆ ಸರಿತಾ ಇರ್ತೀರಾ, ಸ್ವಲ್ಪ ಸಂಕೋಚ ಬೀಳ್ತಾ ಇರ್ತೀರಾ ಪ್ರತಿ ಸಾರಿನೂ. ಈ ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ತೀರಾ. ಸೊ ಈ ಡಿಪೆಂಡೆಂಟ್ ಇಂದ ಇಂಡಿಪೆಂಡೆಂಟ್ ಯಾಕೆ ಆಗಬೇಕು? ಆ್ಯಕ್ಚುಲಾಗಿ ನೀವಿರೋದು ಇವಾಗ ಡಿಪೆಂಡೆಂಟ್ ಸ್ಟೇಜಲ್ಲಿ ಇದ್ದೀರಾ. ಇಂಡಿಪೆಂಡೆಂಟ್ ಯಾವ ಥರ ಆಗೋದು? ಪ್ರತಿಯೊಂದೂ ಓನರ್ ಯಾವ ಥರ ಇರಬೇಕು ಅಂದರೆ ಓನ್ಲಿ ರಿವ್ಯೂ ಮಾಡೋದಕ್ಕೆ ಮಾತ್ರ ಓನರ್ ಇರಬೇಕು. ಪೇಮೆಂಟ್ ಬಂದಿದೆಯಾ ಇಲ್ವಾ, ಇವತ್ತು ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಕಲೆಕ್ಷನ್ ಆಗಬೇಕಾಗಿತ್ತು, ಎಷ್ಟು ಟರ್ನ್ ಓವರ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಎಷ್ಟು ಟರ್ನ್ ಓವರ್ ಆಗಿದೆ, ಯಾಕೆ ಆಗಿಲ್ಲ, ಆಗೋದಕ್ಕೆ ಏನು ಮಾಡಬೇಕು, ಮತ್ತು ಸೇಲ್ಸ್ನ ಡಬಲ್ ಮಾಡೋದು ಯಾವ ಥರ, ಬಿಸ್ನೆಸ್ನ ಗ್ರೋ ಮಾಡೋದು ಯಾವ ಥರ, ಎಂಪ್ಲಾಯೀಸ್ನ ಯಾವ ಥರ ಹೈರ್ ಮಾಡಬೇಕು, ಇದ್ರ ಬಗ್ಗೆ ಮಾತ್ರ ಬಿಸ್ನೆಸ್ ಓನರ್ ಅನ್ನೋನು ಕರೆಕ್ಟಾಗಿ ಥಿಂಕ್ ಮಾಡಬೇಕೇ ಆಗಲಿ. ಪ್ರತಿಯೊಂದು ಟಾಸ್ಕ್ ವೈಸೂ ಬಿಸ್ನೆಸ್ ಓನರು ಯಾವತ್ತೂ ಥಿಂಕ್ ಮಾಡಬಾರ್ದು. ಸೊ ನಾರ್ಮಲ್ ಆಗಿ ಡಿಪೆಂಡೆಂಟ್ ಆಗಿರೋರೆಲ್ಲನೂ ಅವರೇ ಥಿಂಕ್ ಮಾಡ್ತಾ ಇರ್ತಾರೆ. ಇಂಡಿಪೆಂಡೆಂಟ್ ಆದರೆ ಟೀಮ್ ವರ್ಕ್ ಮಾಡ್ತಾ ಇರ್ತಾರೆ. ನೀವು ಜಸ್ಟ್ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ, ಕಲ್ತ್ಕೊಂತ ಬೇರೆ ಕಡೆಯಿಂದ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಡೆವಲಪ್ ಮಾಡ್ಕೊತ ಹೋಗ್ತಾ ಇರ್ತೀರ ನಿಮ್ಮ ಬಿಸ್ನೆಸ್ನ. ಇದು ನಾರ್ಮಲ್ಗೂ ಮತ್ತು ಇಂಡಿಪೆಂಡೆಂಟ್ಗೂ ಡಿಫ್ರೆನ್ಸ್. ಮತ್ತು
ಟೀಮ್ನ ಬಿಲ್ಡ್ ಮಾಡೋದು ಯಾಕೆ ಇಂಪಾರ್ಟೆಂಟು ಅಂದರೆ ಪ್ರತಿಯೊಂದು ಕೆಲಸನೂ ನೀವು ಮಾಡೋದಕ್ಕಾಗಲ್ಲ. ಪ್ರತಿಯೊಂದು ಕೆಲಸನೂ ರಿಪೀಟೆಡ್ ಆಗಿ ಫಾಲೋ ಅಪ್ ಮಾಡ್ತಾ ಇರಬೇಕು ಅಂದರೆ ಟೈಮ್ ವೇಸ್ಟ್ ಅದರಲ್ಲಿ ಹೋಗ್ತಾ ಇರುತ್ತೆ. ನೀವು ಡೇ ಬಿಗಿನಿಂಗಲ್ಲಿ ಏನೋ ಮಾಡಬೇಕು ಅಂತ ಬಂದಿರ್ತೀರ ಆಫೀಸ್ಗೆ, ಬಟ್ ಡೇ ಎಂಡ್ ಹೋದರೆ ಬರೀ ಫಾಲೋ ಅಪ್ಸಲ್ಲೇ ನಿಮ್ಮ ಟೈಮ್ ಕಳೆದೋಗಿರುತ್ತೆ, ಕೆಲಸ ಏನೂ ಆಗಿರಲ್ಲ. ಇದರಿಂದ ಟೀಮ್ನ ಟೀಮ್ ಅಂದರೆ ಬರೀ ಹೈರ್ ಮಾಡಬೇಕು, ಸ್ಯಾಲರೀಸ್ ಪೇ ಮಾಡಬೇಕು ಅಂತಾನೆ ಅಲ್ಲ, ನಿಮ್ಮ ವೈಫ್ನ ಕೂಡ ಅಥವಾ ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೇ ಫಸ್ಟ್ ಇಮೇಟ್ ಆಗಿ ಇದು ಮಾಡಿಕೊಂಡು ಸ್ವಲ್ಪ ಕೆಲಸಗಳನ್ನ ಅವ್ರಿಗೆ ಟ್ರೈನ್ ಮಾಡ್ಕೊತ ಫಾಲೋ ಅಪ್ ಮಾಡ್ಕೊತ ಡೆವಲಪ್ ಮಾಡ್ಕೊಳ್ಳೋದು ಕೂಡ ಒಂದು ಇಂಪಾರ್ಟೆಂಟ್ ಆಗಿದೆ. ಅದೇ ಟೀಮ್ ಅಂದರೆ ನೀವು ಹೈರ್ ಮಾಡಿಬಿಟ್ಟು ಸ್ಯಾಲರೀಸೇ ಪೇ ಮಾಡಬೇಕು ಅಂತಲ್ಲ, ನಿಮ್ಮ ಮನೇಲಿರೋರ್ನೇ ಟೀಮ್ಮೇಟ್ ಆಗಿ ಸ್ಟಾರ್ಟ್ ಮಾಡಿಕೊಂಡು ಡೆವಲಪ್ ಮಾಡ್ಬೋದು ನಿಮ್ಮ ಬಿಸ್ನೆಸ್ನ. ಮತ್ತೆ ಕ್ಲಾರಿಟಿ ಆಗಿರಬೇಕು. ಏನಾದರೂ ವಿಷನ್ ಅನ್ನೋದಿರುತ್ತಲ್ವ, ನಾವು ಬಿಸ್ನೆಸ್ಸಲ್ಲಿ ಯಾವ ಲೆವೆಲ್ಗೆ ಬೆಳಿಬೇಕು, ನನ್ನ ಬ್ರ್ಯಾಂಡ್ ಏನು, ನಾನು ಯಾವ ಥರ ಯುನೀಕ್ ಸರ್ವಿಸ್ ಕೊಡಬೇಕು, ನಾನು ಯಾವ ಥರ ಡಿಫ್ರೆಂಟ್ ಇದ್ದೀನಿ ಬೇರೆಯವ್ರಿಗಿಂತ, ಇದನ್ನೆಲ್ಲನೂ ನೀವು ವಿಷನಲ್ಲಿ ಬರ್ಕೊಂಡಿರ್ಬೇಕು. ಈ ವರ್ಷಕ್ಕೆ 2024 ಎಂಡ್ಗೆ ಇಷ್ಟು ನಾನು ಟರ್ನ್ ಓವರ್ ಮಾಡಬೇಕು, ಮತ್ತೆ ನೆಕ್ಸ್ಟ್ ಇಯರ್ಗೆ ಎಷ್ಟು ಮಾಡಬೇಕು, ಇನ್ನು 5 ಇಯರ್ಸ್ಗೆ ಎಷ್ಟು ಅಚೀವ್ ಮಾಡಬೇಕು, ಇನ್ನು 10 ಇಯರ್ಸ್ಗೆ ಎಷ್ಟು ಅಚೀವ್ ಮಾಡಬೇಕು, ಮತ್ತೆ ಎಷ್ಟು ಜನ ಎಂಪ್ಲಾಯೀಸ್ನ ರೆಕ್ರೂಟ್ ಮಾಡ್ತಾ ಹೋಗಬೇಕು, ಇನ್ಕ್ರೀಸ್ ಮಾಡ್ಕೋಬೇಕು, ಮತ್ತೆ ಬ್ರಾಂಚಸ್ ಯಾವ್ಯಾವ ಥರ ಮಾಡಬೇಕು, ಕೊಲಾಬ್ರೇಷನ್ ಯಾರ್ಯಾರ ಜೊತೆ ಮಾಡ್ಕೋಬೇಕು ಅಂತಿದ್ದೀನಿ. ಇದನ್ನೆಲ್ಲನೂ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿರೋದು ಕೂಡ ಇಂಪಾರ್ಟೆಂಟ್. ಈ ಕ್ಲಾರಿಟಿ ಅನ್ನೋದಿದ್ರೆ ನೀವು ಈಸಿಯಾಗಿ ನಿಮ್ಮ ಗೋಲ್ಸ್ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಮತ್ತೆ ಈ ವಿಷನ್ನು ಕ್ಲಾರಿಟಿ ಬಗ್ಗೆ ಹೇಳಿದ್ನಲ್ಲ, ಇದನ್ನ ಬರೆದಿಕೊಳ್ಳೋದು ಕೂಡ ಒಳ್ಳೇದು. ಯಾಕಂದ್ರೆ ಯಾವಾಗಲೂ ನೀವು ಅದನ್ನ ನೋಡ್ತಾ ಇದ್ದಾಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮಗೆ ಕಾಣಿಸ್ತಾ ಇರುತ್ತೆ. ಇದು ಒಂದು ಇಂಪಾರ್ಟೆಂಟು. ಮತ್ತೆ ಸಿಸ್ಟಮ್ ಅಂಡ್ ಟೆಕ್ನಾಲಜಿ ಅಲ್ಲೇ ಹೇಳಿದೆ, ಫ್ರೀ ಟೂಲ್ಸು ಇರುತ್ತೆ, ಇಲ್ಲ ಪರ್ಚೇಸ್ ಆದರೂ ತಗೋಬೋದು. ಬಿಲ್ಲಿಂಗು ಇವೆಲ್ಲನೂ ಈಸಿಯಾಗಿ ಬರೀ ಫಿಂಗರ್ ಟಿಪ್ಸಲ್ಲಿ ಅವ್ರಿಗೆ ಆಟೋಮೆಟಿಕ್ ಮೆಸೇಜಸ್ಸು, ಮೇಲ್ಸು ಇದೆಲ್ಲ ಹೋಗೋ ಥರ CRM ಸಾಫ್ಟ್ವೇರ್ಸು ಈಗ ಬಂದ್ಬಿಟ್ಟಿದೆ ಆಲ್ರೆಡಿ. ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಲಿಯೋದಕ್ಕೆ ಒಳ್ಳೇದು, ಕಲ್ತ್ರೆ ಒಳ್ಳೇದು, ಜಾಸ್ತಿ ತುಂಬ ಒಳ್ಳೇದು. ಮತ್ತೆ ಲರ್ನಿಂಗ್ ಆಟಿಟ್ಯೂಡ್ ಅನ್ನೋದು ಇರಬೇಕು. ಅಂದರೆ ಇವಾಗ ನಾವು ಕ್ಲಾಸ್ ಮಾಡ್ತಾ ಇದೀವಿ, ಇದನ್ನೆಲ್ಲ ಯಾವ ಥರ ಥಿಂಕ್ ಮಾಡ್ತಾರೆ ಅಂದರೆ, ಇದನ್ನ ನಾವು ಹೇಳೋದು ಎಷ್ಟೋ ವಿಷಯಗಳು ಅವ್ರಿಗೆ ಗೊತ್ತಿರಲ್ಲ, ಆದ್ರೂ ಇದೆಲ್ಲ ನನಗೆ ಗೊತ್ತಾಗಲ್ಲ ಬಿಡು, ಇದು ನನಗೆ ಅರ್ಥ ಆಗಲ್ಲ ಬಿಡು ಅಂತ ನೆಗೆಟಿವ್ ಆಗಿ ಜಾಸ್ತಿ ಥಿಂಕ್ ಮಾಡಿಕೊಂಡು ಇದೆಲ್ಲ ನಮ್ಗೆ ಯೂಸ್ ಆಗಲ್ಲ, ಫಸ್ಟ್ ಆಫ್ ಆಲು ಬೇರೆ ದೊಡ್ಡವ್ರಿಗೆ ಯೂಸ್ ಆಗುತ್ತೆ, ಆ ಥರ ಮೈಂಡ್ಸೆಟ್ ಇಟ್ಕೊಂಡು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಈಗ ಲರ್ನಿಂಗ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟೇ. ಡೈಲಿ ಅಟೆಂಡ್ ಮಾಡ್ತಾ ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ ನಿಮ್ಮ ನಾಲೆಜ್ನು ಡೆವಲಪ್ ಆಗುತ್ತೆ. ಒಂದೇ ದಿನದಲ್ಲೇ ನಾವು ಹೇಳೋದು ನಿಮ್ಗೆ ಅರ್ಥನೂ ಆಗಲ್ಲ, ಅದು ಅಷ್ಟು ಬೇಗ ಇಂಪ್ಲಿಮೆಂಟ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಗ ಚೂರೇ ಅರ್ಥ ಆಗ್ತದ, ಅದು ಅದೇ ಕಾಳು ಆಗ್ತಾ ದೊಡ್ಡ ಇದಾಗುತ್ತಲ್ಲ ಮೂಟೆ, ಆ ಥರ ಚಿಕ್ಕದಾಗಿ ಕಲಿತಾ ಇದ್ದಾಗೆಲ್ಲ ಸ್ವಲ್ಪ ನಿಮ್ಮ ನಾಲೆಜ್ ಗ್ರೋ ಆಗಿಬಿಟ್ಟು ನೀವು ಕೂಡ ಬೆಳಿತೀರಾ. ಇದೊಂದು. ಮತ್ತೆ ಆಗ್ಲೇ ಹೇಳ್ದಂಗೆ ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಳ್ಳೇಬೇಕು. ರಿಸ್ಕ್ ತಗೊಂಡಿಲ್ಲ ಅಂದರೆ ಲೈಫು ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇರೋ ಬ್ರಾಕೆಟಲ್ಲೇ ಇರ್ತೀರಾ, ನೀವು ಅಂದ್ಕೊಂಡಿರೋ ಎಂಜಾಯ್ಮೆಂಟ್ ನೀವು ಮಾಡೋದಕ್ಕಾಗಲ್ಲ, ನಿಮ್ಮ ಗೋಲ್ಸ್ನ ನೀವು ರೀಚ್ ಆಗೋದಕ್ಕಾಗಲ್ಲ. ಇದ್ರ ಬಗ್ಗೆ ಓವರ್ ಆಲ್ ಆಗಿ ಒಂದು ಸಿಂಪಲ್ ವಿಡಿಯೋನ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಟೀಮ್ ಇದ್ದರೆ ಎಂಥ ಪ್ರಾಬ್ಲಮ್ ಬೇಕಾದ್ರೂ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಮತ್ತು ಆಪೋಸಿಟ್ ಪ್ರಾಬ್ಲಮ್ ಎಷ್ಟೇ ದೊಡ್ಡದಿದ್ರೂ ಅದರಿಂದ ನಿಮ್ಗೇನು ಎಫೆಕ್ಟ್ ಆಗಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ.
ಸೊ ನಾರ್ಮಲ್ ಆಗಿ ವೈಫ್ಸ್ ಎಲ್ಲ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಂಡು ಮನೆ ಕೆಲಸ ಮಾಡೋದೇ ತುಂಬ ಇರುತ್ತೆ ಸರ್. ಅವ್ರು ಮತ್ತೆ ನಮ್ಮ ಬಿಸ್ನೆಸ್ಸಲ್ಲಿ ಬಂದ್ಬಿಟ್ಟು ಹೆಂಗೆ ಹೆಲ್ಪ್ ಮಾಡ್ತಾರೆ ಅಂತ ತುಂಬ ಜನ ಹೇಳ್ಬೋದು ಸ್ಟಾರ್ಟಪ್ ಓನರ್ಸು. ಸೊ ಅವ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ, ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ರೆ, ಚಿಕ್ಕ ಪುಟ್ಟ ಕೆಲಸ ಅವ್ರು ಮಾಡ್ಕೊಳ್ಳೋ ಆಗೋ ಕೆಲಸ ಎಲ್ಲ ಅವರೇ ಮಾಡ್ಕೊಂಡ್ರೆ ಟೈಮ್ ಸಿಗುತ್ತೆ, ಹೆಂಡತಿಗೂ ಟೈಮ್ ಸಿಗುತ್ತೆ, ಅವರು ಬಂದು ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಅವ್ರಿಗೆ ಹೆಲ್ಪ್ ಮಾಡ್ದಿರಾ ಬರೀ ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿದ್ರೆ ಆಗ ರಿಸಲ್ಟ್ಸು ಔಟ್ಪುಟ್ಟು ಅಷ್ಟು ಈಸಿಯಾಗಿ ಬರಲ್ಲ. ಸೊ ಯಾರೇ ಆಗಲಿ ಹೆಣ್ಮಕ್ಳನ್ನ ಮನೆಯಲ್ಲೇ ಸೀಮಿತ ಮಾಡಬೇಡಿ, ಆಚೆ ಕರ್ಕೊಂಬಂದು ಅವ್ರಿಗೂ ಒಂದು ವರ್ಕ್ ಎನ್ವಿರಾನ್ಮೆಂಟ್ನ ಫೀಲ್ ಮಾಡಿಸ್ಬೇಕು ಅನ್ನೋ ಕಾನ್ಸೆಪ್ಟಿಂದ ಈ ವಿಡಿಯೋನ ಪ್ಲೇ ಮಾಡಿದೆ.